ಪಟಾಣಿ ಆಯಿತು, ಕಲ್ಲಂಗಡಿ ಆಯಿತು, ಈಗ ಲಿಪ್ಟಿಕ್ ಕೂಡ ಹೆಣ್ಣುಮಕ್ಕಳು ಬಳಸುವಂಥ ಲಿಪ್ಟಿಕ್ ಏನಿದೆ ಅದು ಕೂಡ ಡೇಂಜರು ಅನ್ನುವಂಥ ವಿಚಾರ. ಯುವತಿಯರ ಸೌಂದರ್ಯದ ಗುಟ್ಟು ಈಗ ಅದು ಕೂಡ ಬ್ಯಾನ್ ಆಗತ್ತಾ ಅನ್ನುವಂಥ ಪ್ರಶ್ನೆ. ಬೀದಿ ಬದಿ ಲಿಪ್ಟಿಕ್ ಏನು ಸಿಗ್ತಾ ಇದೆ ಅದರಲ್ಲೂ ಕೂಡ ಸಮಸ್ಯೆ ಇದೆ ಅನ್ನೋ ವರದಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಸ್ಮೆಟಿಕ್ಸ್ ಆಕ್ಟ್ ಅನ್ನ ಜಾರಿಗೆ ತರುವುದಕ್ಕೆ ಆರೋಗ್ಯ ಇಲಾಖೆ ಸಜ್ಜಾಗಿದೆ. ಕೇಂದ್ರ ಸರ್ಕಾರಕ್ಕೂ ಕೂಡ ಪತ್ರ ಬರೆಯೋದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಮುಂದಾಗಿದ್ದಾರೆ. ಸೊ ಎಲ್ಲ ಕಡೆ ಸಮಸ್ಯೆಗಳೇ ಇದ್ದಾವೆ. ಈಗ ಸೌಂದರ್ಯವರ್ಧಕಗಳು ಕೂಡ ಅಪಾಯಕಾರಿ ಕೆಮಿಕಲ್ಗಳನ್ನು ಹೊಂದಿದೆ, ರಸ್ತೆ ಬದಿಯಲ್ಲಿ ಮಾರಾಟ ಆಗ್ತಾ ಇದೆ. ಅದರಿಂದಾಗಿ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಸ್ಕಿನ್ ಡಿಸೀಸು ಅಂದರೆ ಚರ್ಮಕ್ಕೆ ಸಂಬಂಧಿಸಿದಂಥ ವ್ಯಾಧಿಗಳು ಕಾಣಿಸಿಕೊಳ್ಳುತ್ತೆ ಅನ್ನುವಂಥ ವರದಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ. ಪ್ರಗತಿ ಶೆಟ್ಟಿ, ತಿನ್ನೋ ಆಹಾರದಿಂದ ಹಿಡಿದು ಸೌಂದರ್ಯವರ್ಧಕದವರೆಗೂ ಕೂಡ ಎಲ್ಲದರಲ್ಲೂ ಕೆಮಿಕಲ್ ಮಿಕ್ಸ್ ಆಗಿದೆ. ಜನ ಬದುಕೋದು ಹೇಗೆ ಹಂಗಿದ್ರೆ? ಯಾವುದನ್ನು ಖರೀದಿ ಮಾಡಂಗಿಲ್ಲ, ಯಾವುದನ್ನು ತಿನ್ನಂಗಿಲ್ಲ ಅನ್ನುವಂಥ ಸ್ಥಿತಿನ ಹೆಂಗೆ? ರಕ್ಷತ್, ಸದ್ಯ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಗೋಬಿ ಆಯಿತು, ಕಬಾಬ್ ಆಯಿತು, ಪಾನಿಪುರಿ ಆಯಿತು, ಅದಾದ್ಮೇಲೆ ಹುರಿದಂತಹ ಅಂದರೆ ಕರಿದಂತಹ ಹಸಿರು ಕಡಲೆ ಆಯಿತು, ಅದಾದ್ಮೇಲೆ ಈಗ ಕಾಸ್ಮೆಟಿಕ್ಸ್ನ ಮೇಲೂ ಕೂಡ ಈಗ ಏನು ನಿರ್ಬಂಧವನ್ನು ಹೇರೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬೀದಿಗಳಲ್ಲೂ ಕೂಡ ಎಲ್ಲಂದ್ರಲ್ಲಿ ಕಳಪೆ ಗುಣಮಟ್ಟದ ಅತಿ ಕಡಿಮೆ ಬೆಲೆಯಲ್ಲಿ ಈ ಒಂದು ಲಿಪ್ಸ್ಟಿಕ್ ಆಗಲಿ ಅಥವಾ ಲಿಪ್ ಕೇರ್ಗಳಾಗಲಿ ಇವೆಲ್ಲವನ್ನ ಕೂಡ ಸೌಂದರ್ಯವರ್ಧಕಗಳನ್ನು ಮಾರಾಟ ಮಾಡುವಂತಹ ಸಂಖ್ಯೆ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆ ರಾಜ್ಯ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೇಂದ್ರ ಆರೋಗ್ಯ ಇಲಾಖೆಗೆ ಕಾಸ್ಮೆಟಿಕ್ ಆಕ್ಟ್ ಅನ್ನು ತರೋದಕ್ಕೆ ಒಂದು ಪತ್ರವನ್ನು ಬರೆಯೋದಕ್ಕೆ ಮುಂದಾಗಿದ್ದಾರೆ. ಈ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸುದ್ದಿಗೋಷ್ಠಿ ಕೂಡ ಆರಂಭ ಆಗುತ್ತೆ. ಸೊ ಇವುಗಳಲ್ಲಿ ಈ ಲಿಪ್ಸ್ಟಿಕ್ ಗಳನ್ನ ಬಳಕೆ ಮಾಡೋದ್ರಿಂದ ಅಂದ್ರೆ ಕಳಪೆ ಗುಣಮಟ್ಟದ ಲಿಪ್ಸ್ಟಿಕ್ ಅನ್ನ ಬಳಕೆ ಮಾಡೋದ್ರಿಂದ ತುಟಿಯ ಬಣ್ಣ ಬದಲಾಗ್ತಾ ಹೋಗುತ್ತೆ, ಜೊತೆಗೆ ಹೆವಿ ಮೆಟಲ್ಸ್ ಕೂಡ ಇರೋದ್ರಿಂದ ಅಂಗಾಂಗಗಳು ಹಾನಿ ಆಗ್ತಾ ಹೋಗುತ್ತೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ಸೊ ಹಾಗಾಗಿ ಇದರ ಮೇಲೆ ನಿರ್ಬಂಧವನ್ನ ತರೋದಕ್ಕೆ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಕಲ್ಲಂಗಡಿಯನ್ನು ಇನ್ನೊಂದು ಕಡೆ ಆಹಾರ ಸುರಕ್ಷತೆ ಮತ್ತೆ ಔಷಧ ನಿಯಂತ್ರಣ ವಿಭಾಗ ಕಲ್ಲಂಗಡಿಯ ಮೇಲೂ ಕೂಡ ಸಮರ ಸಾರೋದಕ್ಕೆ ಸಜ್ಜಾಗಿರುವಂತದ್ದು. ಈ ಕಲ್ಲಂಗಡಿಯಲ್ಲೂ ಕೂಡ ಏನು ಕೆಮಿಕಲ್ಸ್ ಅನ್ನ ಬಳಕೆ ಮಾಡೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿಗೆ ಆರೋಗ್ಯ ಹಾಳಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಕಲ್ಲಂಗಡಿ ಮೊರೆ ಹೋಗ್ತಾ ಇದ್ದಾರೆ. ಸ್ವಲ್ಪ ತಂಪಾಗುತ್ತೆ, ಕೂಲ್ ಆಗುತ್ತೆ, ತಿನ್ನೋಣ ಅಂತ ಜನ ಕಲ್ಲಂಗಡಿಯನ್ನ ತಿನ್ನುವವರ ಸಂಖ್ಯೆ ಜಾಸ್ತಿ ಆಗಿದೆ. ಇದನ್ನೇ ಬಂಡವಾಳ ಮಾಡ್ಕೊಂಡಿರುವಂತಹ ಕೆಲ ವ್ಯಾಪಾರಸ್ಥರು ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಇದಕ್ಕೆ ಕೆಮಿಕಲ್ಸ್ ಅನ್ನ ಜಾಸ್ತಿ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಕಲ್ಲಂಗಡಿಯನ್ನು ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಪದರಗಳಲ್ಲಿ ಏನಾದ್ರೂ ರೆಡ್ ಬಣ್ಣ ಕಂಡು ಬಂದ್ರೆ ಅದರಲ್ಲಿ ಕೆಮಿಕಲ್ ಇಂಜೆಕ್ಟ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸ್ಯಾಂಪಲ್ಸ್ ಅನ್ನ ಕಲೆ ಹಾಕೋದಕ್ಕೆ ಆಹಾರ ಇಲಾಖೆ ಸಜ್ಜಾಗ್ತಾ ಇರುವಂತದ್ದು. ರಕ್ಷತ್, ಧನ್ಯವಾದ ಪ್ರಗತಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.